ಪ್ರೀತಿಯ ಮಕ್ಕಳೇ, ಇನ್ನು ದಕ್ಷಿಣ ಭಾರತದ ನದಿಗಳಲ್ಲಿ ಅತಿ ಮುಖ್ಯವಾದ ನದಿಯು ಕೃಷ್ಣಾ ನದಿ. ಕೃಷ್ಣಾ ನದಿಯು ಮಹಾಬಲೇಶ್ವರದ ಬಳಿ ಉಗಮ ಹೊಂದಿ ಆಗ್ನೇಯಕ್ಕೆ ಹರಿದು 1400 ಕಿಲೋಮೀಟರ್ನಷ್ಟು ಹರಿಯುತ್ತಾ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ತಾವು ಚಿತ್ರದಲ್ಲಿ ಗಮನಿಸಬಹುದು. ಇನ್ನು ಕೃಷ್ಣಾ ನದಿಯ ಉಗಮ ಸ್ಥಾನವಾದ ಮಹಾಬಲೇಶ್ವರ, ಇದು ಕೃಷ್ಣಾ ನದಿಯ ಉಗಮ ಸ್ಥಾನ. ಇದನ್ನು ಕೂಡಿಕೊಳ್ಳುವ ಪ್ರಮುಖ ಉಪನದಿಗಳೆಂದರೆ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ ನದಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರದೇಶಗಳಲ್ಲಿ ಬಂದು ಕೃಷ್ಣಾ ನದಿಯನ್ನು ಸೇರುತ್ತವೆ. ಇನ್ನು ಕರ್ನಾಟಕದ ಅತಿ ಮುಖ್ಯವಾದ ನದಿ ಎಂದೇ ಹೆಸರುವಾಸಿಯಾದ ಕಾವೇರಿ ನದಿ. ಕಾವೇರಿ ನದಿಯು ತಲಕಾವೇರಿ ಕೊಡಗು ಎಂಬಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿ ತಾವು ಗಮನಿಸಬಹುದು. ಪ್ರೀತಿಯ ಮಕ್ಕಳ ಚಿತ್ರದಲ್ಲಿ ಕಾವೇರಿ ನದಿಯ ಉಗಮ ಸ್ಥಳವಾದ ತಲಕಾವೇರಿ. ಇದಕ್ಕೆ ಬಂದು ಸೇರುವ ನದಿಗಳೆಂದರೆ ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ ಮತ್ತು ಭವಾನಿ ನದಿಗಳು ಈ ನದಿಗೆ ಸೇರುವ ಅತಿ ಮುಖ್ಯವಾದ ಉಪನದಿಗಳು. ತಾವು ಚಿತ್ರದಲ್ಲಿ ಗಮನಿಸಬಹುದು. ಹೇಮಾವತಿ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣವತಿ, ಭವಾನಿ ಇವು ಕಾವೇರಿ ನದಿಯ ಉಪನದಿಗಳು. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಮುಖ್ಯವಾದ ನದಿಗಳೆಂದರೆ ನರ್ಮದಾ ಮತ್ತು ತಾಪಿ ನದಿಗಳು. ಇವು ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ಮುಖ್ಯ ನದಿಗಳು. ನರ್ಮದಾ ನದಿಯು ಅಮರಕಂಟಕ್ ಬೆಟ್ಟಗಳಲ್ಲಿ ಉಗಮಿಸಿ ಕಿರಿದಾದ ಅಮೃತ ಶಿಲಾಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ನರ್ಮದಾ ನದಿಯ ಉಗಮ ಸ್ಥಾನ ಅಮರಕಂಟಕ ಬೆಟ್ಟ. ತಾಪಿ ನದಿಯು ಮೂಲ್ತಾಯಿ ಎಂಬ ಸ್ಥಳದಲ್ಲಿ ಉಗಮಗೊಂಡು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಅಲ್ಲದೆ ತಾಪಿ ನದಿಯ ಉಗಮ ಸ್ಥಾನವಾದ ಮೂಲ್ತಾಯಿಯನ್ನು ತಾವು ಈ ಚಿತ್ರದಲ್ಲಿ ಗಮನಿಸುತ್ತಿದ್ದೀರಿ. ಇತರ ಅನೇಕ ಚಿಕ್ಕ ಪುಟ್ಟ ನದಿಗಳು ಸಹ ಪಶ್ಚಿಮಕ್ಕೆ ಹರಿಯುತ್ತವೆ. ಅವುಗಳಲ್ಲಿ ಮುಖ್ಯವಾದವುಗಳು ಎಂದರೆ ಸಬರ್ಮತಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ, ಪೆರಿಯಾರ್ ನದಿಗಳು. ಅಲ್ಲದೆ ಮಾಂಡೋವಿ, ಬೆಡ್ತಿ, ಶರಾವತಿ, ಕಾಳಿ ನದಿಗಳನ್ನು ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಮುಖ್ಯವಾಗಿ ನೀರಾವರಿಯನ್ನು ಕುರಿತು ಚರ್ಚೆ ಮಾಡೋದಾದರೆ ನೀರಾವರಿ ಎಂದರೇನು? ಕೃಷಿ ಉದ್ದೇಶಕ್ಕಾಗಿ ಕೃತಕವಾಗಿ ನೀರು ಪೂರೈಕೆ ಮಾಡುವುದನ್ನು ನೀರಾವರಿ ಎಂದು ಕರೆಯಲಾಗಿದೆ. ಕೃಷಿ ಉದ್ದೇಶಕ್ಕಾಗಿ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವಂಥದ್ದು ಅಂದರೆ ನದಿಗಳು, ಜಲಾಶಯ, ಕೆರೆ ಮತ್ತು ಅಂತರ್ಜಲ ಮೂಲಗಳಿಂದ ಕೃಷಿ ಭೂಮಿಗೆ ನೀರು ಸರಬರಾಜು ಮಾಡುವಂಥ ಒಂದು ಕ್ರಿಯೆಗೆ
ನಾವು ನೀರಾವರಿ ಎಂದು ಕರೆಯುತ್ತೇವೆ. ಇನ್ನು ಮುಖ್ಯವಾಗಿ ನೋಡೋದಾದರೆ ನೀರಾವರಿಯ ಅವಶ್ಯಕತೆಗಳೇನು? ಭಾರತವು ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಕೃಷಿಗೆ ಅವಶ್ಯಕವಾದಷ್ಟು ಹಾಗೂ ನಿರಂತರವಾದ ನೀರಿನ ಸರಬರಾಜು ಅತ್ಯಗತ್ಯ. ಅಲ್ಲದೆ ಭಾರತದ ಕೃಷಿಯು ಬಹುವಾಗಿ ಮಾನ್ಸೂನ್ ಮಳೆಯನ್ನಾಧರಿಸಿದೆ. ಆದರೆ ಈ ಮಾನ್ಸೂನ್ ಮಳೆಯು ಹಂಚಿಕೆ, ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನತೆಯಿಂದ ಕೂಡಿದೆ. ಎಂದರೆ ಈ ಮಾನ್ಸೂನ್ ಮಳೆಯು ಎಲ್ಲ ಸಮಯದಲ್ಲಿ ಏಕರೂಪವಾಗಿ ಮಳೆ ಕೊಡುವುದಿಲ್ಲ. ಕೆಲವು ಸಮಯ ಇದು ಹೆಚ್ಚಿನ ಮಳೆಯನ್ನು ತಂದರೆ, ಎಷ್ಟೋ ಸಮಯ ಇದು ತೃಪ್ತಿಕರವಾದ ಮಳೆಯನ್ನು ಕೊಡದೆ ಹೋಗುತ್ತದೆ. ಅಂದರೆ ಅತಿ ಕಡಿಮೆ ಮಳೆಯನ್ನು ನೀಡುತ್ತದೆ. ಇದರಿಂದಾಗಿ ಭಾರತೀಯ ಕೃಷಿ ಮಾನ್ಸೂನ್ ಮಳೆಯ ಜೊತೆಗೆ ಆಡುವ ಒಂದು ಗ್ಯಾಂಬಲ್ ಅಥವಾ ಜೂಜಾಟ ಎಂದೇ ಕರೆಯಲಾಗುತ್ತದೆ. ಹಾಗಾದರೆ ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ನೋಡುವುದಾದರೆ ಭಾರತದ ಮಾನ್ಸೂನ್ ಮಳೆ ಭಾರತಕ್ಕೆ ತೃಪ್ತಿ ಕೊಡುವಷ್ಟು ಇಲ್ಲದೇ ಇರುವ ಕಾರಣದಿಂದಾಗಿ ಇದನ್ನು ನಾವು ನಂಬುವ ಹಾಗಿಲ್ಲ. ಆ ಕಾರಣದಿಂದ ಭಾರತಕ್ಕೆ ನೀರಾವರಿ ಅತಿ ಅವಶ್ಯಕ. ಅಲ್ಲದೆ ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಮತ್ತು ನಿರಂತರ ನೀರಿನ ಪೂರೈಕೆ ಅತಿ ಅಗತ್ಯ. ಆ ಸಂದರ್ಭಗಳಲ್ಲಿ ನಮಗೆ ನೀರಾವರಿ ಅತಿ ಅವಶ್ಯಕ. ಇನ್ನು ಭಾರತದಲ್ಲಿ ನಡೆಯುವ ನೀರಾವರಿ ವಿಧಗಳೆಂದರೆ ಭಾರತದಲ್ಲಿ ಬಾವಿ, ಕಾಲುವೆ ಮತ್ತು ಕೆರೆ ನೀರಾವರಿಗಳೆಂದು ಮುಖ್ಯವಾಗಿ 3 ವಿಧದ ನೀರಾವರಿ ಇದನ್ನು ಭಾರತ ಒಳಗೊಂಡಿದೆ. ಇನ್ನು ಇತ್ತೀಚೆಗೆ ಹನಿ ನೀರಾವರಿ ಮತ್ತು ಸಿಂಪಡೆ ನೀರಾವರಿ ವಿಧಾನವು ಸಹ ಜಾರಿಗೆ ಬಂದಿವೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಬಾವಿ ನೀರಾವರಿ, ಇದು ಭಾರತದಲ್ಲಿ ಅತೀ ಪ್ರಮುಖವಾದ ನೀರಾವರಿ ವಿಧಾನ. 60.7% ಭಾಗವು ಬಾವಿ ನೀರಾವರಿ ಸೌಕರ್ಯ ಹೊಂದಿದೆ. ಅಲ್ಲದೆ ಬಾವಿ ನೀರಾವರಿ ಕಡಿಮೆ ಮಳೆಯಾಗುವ ಪ್ರದೇಶದಲ್ಲಿಯೂ ಸಾಧ್ಯ ಮತ್ತು ಇದರ ವೆಚ್ಚವೂ ಸಹ ತುಂಬ ಕಡಿಮೆ ವೆಚ್ಚದಲ್ಲಿ ಬಾವಿ ನೀರಾವರಿಯನ್ನು ನಾವು ಭಾರತದಲ್ಲಿ ಆರಂಭಿಸಬಹುದು. ಬಾವಿ ನೀರಾವರಿಗಳಲ್ಲಿ 2 ವಿಧ. ಒಂದು ತೆರೆದ ಬಾವಿ ಮತ್ತು ಕೊಳವೆ ಬಾವಿ. ತೆರೆದ ಬಾವಿಯಲ್ಲಿ ನಾವು ಮುಖ್ಯವಾಗಿ ನೀರನ್ನು ಸಂಗ್ರಹಿಸಿಡುವ ಒಂದು ಅಂಶವು ನೋಡಬಹುದು. ಇನ್ನು ಕಾಲುವೆ ನೀರಾವರಿ ನೋಡುವುದಾದರೆ ಭಾರತದಲ್ಲಿ ಬಾವಿ ನೀರಾವರಿಯ ನಂತರ ಕಾಲುವೆ ನೀರಾವರಿ ಪದ್ಧತಿ 2ನೇ ಸ್ಥಾನದಲ್ಲಿದೆ. ಅಲ್ಲದೆ ಭಾರತದಲ್ಲಿ 27% ಭಾಗ ಕಾಲುವೆ ನೀರಾವರಿ ಒಳಪಟ್ಟಿದೆ. ಪ್ರಪಂಚದಲ್ಲೇ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆ ಇರುವುದು ಭಾರತದಲ್ಲಿ. ಇನ್ನು ಕಾಲುವೆಗಳಲ್ಲಿ 2 ವಿಧ: ಪ್ರವಾಹ ಕಾಲುವೆ ಮತ್ತು ಸರ್ವಕಾಲಿಕ ಕಾಲುವೆ. ಪ್ರವಾಹ ಕಾಲುವೆಗಳೆಂದರೆ ಯಾವುದೇ ಅಣೆಕಟ್ಟುಗಳನ್ನು ನಿರ್ಮಿಸದೆ ನೇರವಾಗಿ ನದಿಯಿಂದ ಕಾಲುವೆ ತೋಡಿ ಕೃಷಿಗೆ ನೀರನ್ನು ಬಳಸಿಕೊಳ್ಳುವುದು. ಅಲ್ಲದೆ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಕಾಲುವೆಗಳ ಮೂಲಕ ನೀರು ಪೂರೈಸುವುದೇ ಸರ್ವಕಾಲಿಕ ಕಾಲುವೆ. ಇದು ತುಂಬ ವ್ಯವಸ್ಥಿತವಾಗಿ ನಡೆಯುವಂಥ ಒಂದು
ಕಾಲುವೆ ನೀರಾವರಿ ವಿಧಾನ. ಮಕ್ಕಳೇ, ಭಾರತದಲ್ಲಿ ಕಾಲುವೆ ನೀರಾವರಿ ವ್ಯವಸ್ಥೆಯು ವ್ಯಾಪಕವಾಗಿ ಉತ್ತರ ಪ್ರದೇಶ, ಪಂಜಾಬ, ಹರಿಯಾಣ, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಾವು ಕಾಣುತ್ತೇವೆ. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣ, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಆಂಧ್ರ ಪ್ರದೇಶ್ ಅಲ್ಲದೆ ಗುಜರಾತ್, ತಮಿಳುನಾಡು, ಒಡಿಶಾ, ಬಂಗಾಳ ಈ ಪ್ರದೇಶಗಳ ಜೊತೆಗೆ ಕರ್ನಾಟಕವೂ ಸಹ ಹೆಚ್ಚಿನ ಕಾಲುವೆ ನೀರಾವರಿ ವ್ಯವಸ್ಥೆ ಹೊಂದಿದೆ. ಹಾಗಾದರೆ ಇನ್ನು ಮೂರನೇ ವಿಧಾನವಾದ ಕೆರೆ ನೀರಾವರಿ ಯೋಜನೆ ನೈಸರ್ಗಿಕವಾಗಿ ಅಥವಾ ಕೃತಕವಾದ ತಗ್ಗು ಪ್ರದೇಶಗಳಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಿ ಅದನ್ನು ನಾವು ಕೃಷಿ ಮತ್ತು ಬೇರೆ ಬೇರೆ ಅವಶ್ಯಕತೆಗಳಿಗೆ ಬಳಸಿಕೊಳ್ಳುವ ಒಂದು ವಿಧಾನಕ್ಕೆ ಕೆರೆ ವಿಧಾನ ಅಥವಾ ಕೆರೆ ನೀರಾವರಿ ವಿಧಾನ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಸಂಗ್ರಹಗೊಂಡ ನೀರನ್ನು ನೀರಾವರಿಗಾಗಿ ಬಳಸಲಾಗುತ್ತದೆ. ಅಲ್ಲದೆ ಬಹಳಷ್ಟು ಕೆರೆಗಳು ಋತುಕಾಲಿಕವಾದವು. ಹೀಗಾಗಿ ಭಾರತದಲ್ಲಿ ಇತ್ತೀಚೆಗೆ ಕೆರೆ ನೀರಾವರಿಗೊಳಪಟ್ಟ ಪ್ರದೇಶ ಅಥವಾ ಕ್ಷೇತ್ರಗಳನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ. ಈ ಕೆರೆ ನೀರಾವರಿ ಯೋಜನೆಗಳನ್ನು ಈ ಕೆಳಗಿನ ರಾಜ್ಯಗಳಲ್ಲಿ ಕಾಣಸಿಗುತ್ತವೆ. ಮುಖ್ಯವಾಗಿ ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ, ರಾಜಸ್ಥಾನ್, ಮಧ್ಯಪ್ರದೇಶ್ ಅಲ್ಲದೆ ಉತ್ತರ ಪ್ರದೇಶಗಳಲ್ಲಿ ಕೆರೆ ನೀರಾವರಿ ಯೋಜನೆಗಳನ್ನು ನಾವು ಹೆಚ್ಚಾಗಿ ಕಾಣುತ್ತೇವೆ. ಪ್ರೀತಿಯ ಮಕ್ಕಳೇ, ಹೊಂದಿಸಿ ಬರೆಯಿರಿ. ಯಾವ ಯಾವ ನದಿಗಳ ಉಗಮ ಸ್ಥಾನಗಳು ಎಲ್ಲಿವೆ ಎಂದು. ಗಂಗಾ ನದಿ, ಗಂಗೋತ್ರಿ. ಸಿಂಧು ನದಿ, ತಮ್ಮ ಊಹೆ ಸರಿಯಾಗಿದೆ, ಕೈಲಾಸ ಪರ್ವತ. ಕಾವೇರಿ, ತಲಕಾವೇರಿ. ಕೃಷ್ಣ, ಮಹಾಬಲೇಶ್ವರ. ಗೋದಾವರಿ, ತ್ರಯಂಬಕ. ಧನ್ಯವಾದಗಳು ಮಕ್ಕಳೇ. ಈ ಒಂದು ತರಗತಿಯಲ್ಲಿ ನಾವು ಜಲಸಂಪನ್ಮೂಲದ ಅಧ್ಯಾಯದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕುರಿತು ಚರ್ಚೆ ಮಾಡೋಣ. ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದೇ ಕರೆಯಲಾಗುತ್ತದೆ. ಪ್ರೀತಿಯ ಮಕ್ಕಳೇ, ಇವುಗಳ ಪ್ರಮುಖ ಉದ್ದೇಶಗಳೆಂದರೆ ಮೊಟ್ಟ ಮೊದಲನೆಯದಾಗಿ ನೀರಾವರಿ ಪೂರೈಕೆ, ಎರಡನೆಯದಾಗಿ ಪ್ರವಾಹಗಳ ನಿಯಂತ್ರಣ, ಅಲ್ಲದೆ ಜಲವಿದ್ಯುತ್ ತಯಾರಿಕೆ, ಅನಂತರ ಮಣ್ಣಿನ ಸವೆತ ನಿಯಂತ್ರಣ. ಪ್ರೀತಿಯ ಮಕ್ಕಳೇ, ತಾವು ಹೆಡ್ಡಿಂಗಲ್ಲಿ ನೋಡ್ತಾ ಇದ್ದೀರಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ವಿವಿಧೋದ್ದೇಶ ಅಂದರೆ ಒಂದು ಕಣಿವೆ